ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತು ಸಾಮಾನ್ಯ ಕನ್ನಡ ಎಕ್ಸಾಮ್ನಲ್ಲಿ ಕೇಳಬಹುದಾದ ಕೆಲವು ಪ್ರಶ್ನೆಗಳನ್ನು ಇವತ್ತು ನೋಡ್ತಾ ಹೋಗೋಣ. ಅಂದರೆ ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ಬೋದು. ಅಂದರೆ ಪ್ರಶಸ್ತಿಗಳು, ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ನಮ್ಮ ಕನ್ನಡಿಗರು ಯಾರ್ಯಾರು, ಯಾವ ಇಸ್ವಿ, ಯಾವ ಕಾದಂಬರಿಗೋಸ್ಕರ ಅನ್ನೋದನ್ನು ಇವತ್ತು ನೋಡೋಣ. ಮೊದಲನೇದಾಗಿ ನಮ್ಮ ಕನ್ನಡಿಗರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡವರಲ್ಲಿ ಕುವೆಂಪು ಅವರು ಮೊದಲಿನವರು. ಇವರ ಶ್ರೀರಾಮಾಯಣ ದರ್ಶನಂ ಕಾವ್ಯಕ್ಕಾಗಿ 1967ರಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಹಾಗೆ ದ.ರಾ ಬೇಂದ್ರೆ ಅವರಿಗೆ 4 ತಂತಿಗಾಗಿ 1973ರಲ್ಲಿ, ಶಿವರಾಮ್ ಕಾರಂತರಿಗೆ ಮುಖಜ್ಜಿಯ ಕನಸುಗಳು ಇದಕ್ಕೆ 1977ರಲ್ಲಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಚಿಕ್ಕವೀರ ರಾಜೇಂದ್ರ ಕೃತಿಗಾಗಿ 1983ರಲ್ಲಿ, ವಿ.ಕೃ. ಗೋಕಾಕ್ ಅವರಿಗೆ ಭಾರತ ಸಿಂಧು ರಶ್ಮಿ ಇದಕ್ಕಾಗಿ 1990ರಲ್ಲಿ, ಯು.ಆರ್. ಅನಂತಮೂರ್ತಿ ಇವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ 1994ರಲ್ಲಿ, ಹಾಗೆ ಗಿರೀಶ್ ಕಾರ್ನಾಡರಿಗೆ ಸಮಗ್ರ ಸಾಹಿತ್ಯದಲ್ಲಿ 1998ರಲ್ಲಿ, ಹಾಗೆ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ. ನಮ್ಮ ಕರ್ನಾಟಕದ ಅಂದರೆ ನಮ್ಮ ಕನ್ನಡದ ಪ್ರಮುಖ ರಾಷ್ಟ್ರಕವಿಗಳು ಯಾರ್ಯಾರು, ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಎಂ. ಗೋವಿಂದ ಪೈ, ಇವರ ಜನನ 1883, ಸ್ಥಳ ಮಂಗಳೂರು. ಮದ್ರಾಸ್ ಬ್ರಿಟಿಷ್ ಸರ್ಕಾರ ರಾಷ್ಟ್ರಕವಿ ಎಂದು ಘೋಷಿಸಿದ ವರ್ಷ 1949. ಮದ್ರಾಸ್ ಬ್ರಿಟಿಷ್ ಸರ್ಕಾರ ಇದೆ ಅಲ್ಲ, 1949ರಂದು ಎಂ. ಗೋವಿಂದ ಪೈ ಅವರನ್ನು ರಾಷ್ಟ್ರಕವಿ ಎಂದು ಘೋಷಿಸಿತು. ಕುವೆಂಪು ಅವರ ಜನನ 1904, ಸ್ಥಳ ಕುಪ್ಪಳ್ಳಿ. ಇವರು ರಾಷ್ಟ್ರಕವಿ ಪ್ರಶಸ್ತಿ ಪಡೆದದ್ದು 1964ರಲ್ಲಿ. ಜಿ.ಎಸ್. ಶಿವರುದ್ರಪ್ಪ, ಜನನ 1926, ಸ್ಥಳ ಈಸೂರು. ರಾಷ್ಟ್ರಕವಿ ಪ್ರಶಸ್ತಿ ಪಡೆದದ್ದು 2006ರಲ್ಲಿ. ಪಂಪ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರವು ಕನ್ನಡ ಸಾಹಿತ್ಯದಲ್ಲಿ ಸೇವೆ ಸಲ್ಲಿಸಿದವರಿಗೆ ನೀಡುತ್ತದೆ. 1987ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. 1995ರವರೆಗೆ ಈ ಪ್ರಶಸ್ತಿಯನ್ನು ಒಂದು ನಿರ್ದಿಷ್ಟ ಕೃತಿಗೆ ನೀಡಲಾಗುತ್ತಿತ್ತು. ನಂತರದಲ್ಲಿ ಸಮಗ್ರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಪಂಪ ಪ್ರಶಸ್ತಿಯ ವಿಜೇತರು ಯಾರು ಮತ್ತು ಯಾವ ವರ್ಷದಲ್ಲಿ ಪಡೆದುಕೊಂಡಿದ್ದಾರೆ ಈ ಪ್ರಶಸ್ತಿಯನ್ನು ನೋಡೋಣ. ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಕೃತಿಗಾಗಿ 1987ರಲ್ಲಿ, ಬರಗೂರು ರಾಮಚಂದ್ರಪ್ಪ ಅವರು 2011ರಲ್ಲಿ, ಡಾಕ್ಟರ್ ಡಿ.ಎನ್. ಶಂಕರ್ ಭಟ್ ಅವರು 2012ರಲ್ಲಿ, ಕಯ್ಯಾರ ಕಿಯ್ಯಣ್ಣ ರೈ ಇವರು 2013ರಲ್ಲಿ, ಪ್ರೊಫೆಸರ್ ಇ. ವೆಂಕಟಸುಬ್ಬಯ್ಯ ಅವರು 2014ರಲ್ಲಿ, ಬಿ.ಎಸ್. ಸನದಿ ಅವರು 2015ರಲ್ಲಿ, ಹಾಗೆ ಪಂಪ ನಾಗರಾಜಯ್ಯನವರು 2016ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಈ ಪ್ರಶಸ್ತಿಗೆ ಭಾಜನರಾದವರು ಯಾರಂದರೆ ಕುವೆಂಪು ಶ್ರೀರಾಮಾಯಣ ದರ್ಶನಂಗಾಗಿ 1955ರಲ್ಲಿ, ದ.ರಾ ಬೇಂದ್ರೆ ಅವರು ಅರಳು ಮರಳು ಕೃತಿಗಾಗಿ 1958ರಲ್ಲಿ, ಶಿವರಾಮ್ ಕಾರಂತರು ಯಕ್ಷಗಾನ ಬಯಲಾಟ ಇದಕ್ಕಾಗಿ 1959ರಲ್ಲಿ, ಹಾಗೆ ವಿ.ಕೃ. ಗೋಕಾಕ್ ಅವರು ದ್ಯಾವ ಪೃಥ್ವಿ ಈ ಕೃತಿಗಾಗಿ 1960ರಲ್ಲಿ, ಮಾಸ್ತಿ ವೆಂಕಟೇಶ್ ಅವರ ಸಣ್ಣ ಕಥೆಗಳು ಇದಕ್ಕಾಗಿ 1968ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡವರಂದರೆ ಎಸ್.ಎಲ್. ಭೈರಪ್ಪ ಅವರ ದಾಟು ಕಾದಂಬರಿಗಾಗಿ 1975ರಲ್ಲಿ, ಕೆ.ಎಸ್. ನರಸಿಂಹಸ್ವಾಮಿ ತೆರೆದ ಬಾಗಿಲು ಕೃತಿಗಾಗಿ 1977ರಲ್ಲಿ, ಯಶವಂತ್ ಚಿತ್ತಾಲರು ಕಥೆಯಾದಳು ಹುಡುಗಿ 1983ರಲ್ಲಿ, ಜಿ.ಎಸ್. ಶಿವರುದ್ರಪ್ಪ ಅವರು ಅವರ ಕಾವ್ಯಾರ್ಥ ಚಿಂತನಕ್ಕಾಗಿ 1984ರಲ್ಲಿ, ಪೂರ್ಣಚಂದ್ರ ತೇಜಸ್ವಿ ಅವರು ಚಿದಂಬರ ರಹಸ್ಯಕ್ಕಾಗಿ 1987ರಲ್ಲಿ, ದೇವನೂರು ಮಹಾದೇವ ಅವರು ಕುಸುಮ ಬಾಲೆಗಾಗಿ 1990ರಲ್ಲಿ, ಚಂದ್ರಶೇಖರ್ ಕಂಬಾರರು ಸಿರಿ ಸಂಪಿಗೆ ಕೃತಿಗಾಗಿ 1991ರಲ್ಲಿ, ಪಿ. ಲಂಕೇಶ್ ಅವರು ಕಲ್ಲು ಕರಗುವ ಸಮಯ 1993ರಲ್ಲಿ, ಗಿರೀಶ್ ಕಾರ್ನಾಡ್ ಅವರು ತಲೆದಂಡ
ನಾಟಕಕ್ಕಾಗಿ 1994ರಲ್ಲಿ, CN ರಾಮಚಂದ್ರ ಅವರು ಆಖ್ಯಾನ ವ್ಯಾಖ್ಯಾನ ಇದಕ್ಕಾಗಿ 2013ರಲ್ಲಿ, GH ನಾಯಕ್ ಉತ್ತರಾರ್ಧ 2014ರಲ್ಲಿ, KV ತಿರುಮಲೇಶ್ ಅವರ ಅಕ್ಷರ ಕಾವ್ಯಕ್ಕಾಗಿ 2015ರಲ್ಲಿ, ಬೊಲವಾರು ಮಹಮ್ಮದ್ ಕುಯಿ ಇವರಿಗೆ ಸ್ವಾತಂತ್ರ್ಯದ ಓಟ ಈ ಕೃತಿಗಾಗಿ 2016ರಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಸೊ ಮುಂದಿನ ಪ್ರಶಸ್ತಿ ಕನಕಶ್ರೀ ಪ್ರಶಸ್ತಿ. ಸೊ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ಮೊದಲನೆಯವರು ಪ್ರೊಫೆಸರ್ ಸುಧಾಕರ್ 2008ರಲ್ಲಿ, ಡಾಕ್ಟರ್ TN ನಾಗರತ್ನ 2009ರಲ್ಲಿ, ಡಾಕ್ಟರ್ HG ಲಕ್ಕಪ್ಪ ಗೌಡ 2010ರಲ್ಲಿ, ಪ್ರೊಫೆಸರ್ ಜ್ಯೋತಿ ಹೊಸೂರ್ 2011ರಲ್ಲಿ, ತ ಚಿಕ್ಕಣ್ಣ 2012ರಲ್ಲಿ, ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರು 2013ರಲ್ಲಿ, ಪ್ರೊಫೆಸರ್ AV ನಾವಡ ಅವರು 2014ರಲ್ಲಿ, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು 2015ರಲ್ಲಿ ಕನಕಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊ ಮುಂದಿನ ಪ್ರಶಸ್ತಿ ನಿಜಗುಣ ಪುರಂದರ ಪ್ರಶಸ್ತಿ. ಇದನ್ನು ಪಡೆದುಕೊಂಡವರು ವೆಂಕಟೇಶ್ ಗೋಡಕಿಂಡಿ 2009ರಲ್ಲಿ, ಡಾಕ್ಟರ್ ಲಕ್ಷ್ಮಣ್ ದಾಸ್ 2010ರಲ್ಲಿ, ಕುರುಡಿ ವೆಂಕಣ್ಣ ಚಾರ್ 2011ರಲ್ಲಿ, ಸಂಗಮೇಶ್ವರ್ ಗುರವ್ 2012ರಲ್ಲಿ, ರಾಜಲಕ್ಷ್ಮಿ ತಿರುನಾರಾಯಣ್ 2013ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಅತ್ತಿಮಬ್ಬೆ ಪ್ರಶಸ್ತಿ. ಇದನ್ನು ಪಡೆದುಕೊಂಡವರು ಅಂದರೆ ಶಾಂತದೇವಿ ಕಣವಿ 2009ರಲ್ಲಿ, ಡಾಕ್ಟರ್ ಸುಧಾಮೂರ್ತಿ 2010ರಲ್ಲಿ, ಡಾಕ್ಟರ್ ಸರಸ್ವತಿ ಚಿಮ್ಮಲಗಿ 2011ರಲ್ಲಿ, ಸುಮಿತ್ರಾ ಬಾಯಿ 2012ರಲ್ಲಿ, ಹಾಗೆ ಸುಮಿತ್ರಾ ಗೌಡ 2013ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ನೇಮಿಚಂದ್ರ ಅವರು 2015ರಲ್ಲಿ, ಶಾಂತಿ ನಾಯಕ್ 2017ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಮುಂದಿನ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ. ಈ ಪ್ರಶಸ್ತಿ 5 ಜನರಿಗೆ ಲಭಿಸಿದೆ. ಮೊದಲನೆಯವರು P ವಜ್ರಪ್ಪ 2009ರಲ್ಲಿ, ಪ್ರಮೀಳಮ್ಮ ಗೂಡೂರು 2010, ಲಕ್ಷ್ಮೀಬಾಯಿ ಏಣಗಿಯವರಿಗೆ 2011ರಲ್ಲಿ, ಫರೇರಪ್ಪ ವರವಿ ಇವರಿಗೆ 2013ರಲ್ಲಿ, ಹಾಗೆ R ಪರಶಿವನ್ ಇವರಿಗೆ 2015ರಲ್ಲಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಲಭಿಸಿದೆ. ಸರಸ್ವತಿ ಸಮ್ಮಾನ್ ಪುರಸ್ಕಾರ, ಅದರ ಕುರಿತಾಗಿ ನೋಡೋಣ ಯಾರ್ಯಾರಿಗೆ ಲಭಿಸಿದೆ ಅಂತ. SL ಭೈರಪ್ಪ ಅವರಿಗೆ ಮಂದ್ರ ಕನ್ನಡ ಕೃತಿಗಾಗಿ 2010ರಲ್ಲಿ, AA ಮನ್ವಾಲನ್ ಇವರಿಗೆ ಇರಾಮ ಕತೈಮ್ ಇರಮಯ ಕಲ್ಲಂ ಇದು ತಮಿಳು ಕೃತಿಯಾಗಿದೆ, ಇದಕ್ಕಾಗಿ 2011ರಲ್ಲಿ, ಸುಗತ ಕುಮಾರಿ ಮನಲೆ ಜುತು ಇದು ಮಲಯಾಳಂ ಭಾಷೆಯ ಕೃತಿಯಾಗಿದೆ 2012ರಲ್ಲಿ, ಹಾಗೆ ಗೋವಿಂದ್ ಮಿಶ್ರಾ ಇವರಿಗೆ ಧೂಲ್ ಪೌದೋ ಪಾರ್ ಇದು ಹಿಂದಿ ಭಾಷೆಯ ಕೃತಿಯಾಗಿದೆ 2013ರಲ್ಲಿ, ಹಾಗೆ ವೀರಪ್ಪ ಮೊಯ್ಲಿ ಅವರಿಗೆ ರಾಮಾಯಣ ಮಹಾನ್ ವೇಷಣಂ ಇದು ಕನ್ನಡ ಭಾಷೆಯ ಕೃತಿಯಾಗಿದೆ. ರಾಮಾಯಣ ಮಹಾನ್ ವೇಷಣಂ 2014ರಲ್ಲಿ ಸರಸ್ವತಿ ಸಮ್ಮಾನ್ ಪುರಸ್ಕಾರ ದೊರೆತಿದೆ. ಹಾಗೆ ಪದ್ಮ ಸಚ್ಚಿದೇವ್ ಅವರಿಗೆ ಚಿಟ್ ಚೇಟೆ ಡೋಗ್ರಿ ಭಾಷೆಯ ಕೃತಿ, ಇದಕ್ಕೆ 2015ರಲ್ಲಿ, ಮಹಾಬಲೇಶ್ವರ್ ಅವರಿಗೆ ಹಾತನ್ ಕೊಂಕಣಿ ಭಾಷೆಯ ಕೃತಿಗಾಗಿ 2016ರಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಕರ್ನಾಟಕ ರತ್ನ ಪ್ರಶಸ್ತಿ ಇದನ್ನು ಪಡೆದುಕೊಂಡವರು ಮೊದಲನೆಯವರು ರಾಷ್ಟ್ರಕವಿ ಕುವೆಂಪು 1992ರಲ್ಲಿ, ಡಾಕ್ಟರ್ ರಾಜ್ಕುಮಾರ್ 1992, ಎಸ್ ನಿಜಲಿಂಗಪ್ಪ 1999, ಪ್ರೊಫೆಸರ್ CNR ರಾವ್ 2000ನೇ ಇಸ್ವಿಯಲ್ಲಿ, ಭೀಮ್ಸೇನ್ ಜೋಶಿ 2005ರಲ್ಲಿ, ಹಾಗೆ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರಿಗೆ 2007ರಲ್ಲಿ, ದೆ ಜವರೇಗೌಡ ಅವರಿಗೆ 2008ರಲ್ಲಿ, ಹಾಗೆ ವೀರೇಂದ್ರ ಹೆಗಡೆ ಅವರಿಗೆ 2009ರಲ್ಲಿ, ಹಾಗೆ ಡಾಕ್ಟರ್ H ಶ್ರೀಧರ್ ಇವರಿಗೆ 2015ರಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಸೊ ಇದಿಷ್ಟು ಪ್ರಶಸ್ತಿಗಳ ಕುರಿತಾಗಿ ಮಾಹಿತಿಯಾಗಿದೆ. ಸೊ ಮುಂದಿನ ಭಾಗದಲ್ಲಿ ವಿವಿಧ ಸಾಹಿತ್ಯ ಪ್ರಕಾರದ ಕವಿಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ.